BJP ತಿಂತವರು ಏನೂ ಇರಲಿ, ದೇವೇಗೌಡರು ಆಯ್ಕೆ ಮಾಡಿದ್ರೆ ಯೋಗ್ಯ. ಯಾಕಂದರೆ ದೇವೇಗೌಡರು ಆ ಭಾಗದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇರಲಿ, CM ಆಗಲಿ ಮತ್ತೇನೂ ಆಗಲಿ, ಆದರೂ ಆ ಭಾಗದಲ್ಲಿ ಹೆಚ್ಚಿಗೆ ದೇವೇಗೌಡದ ಮಾತನಾಡಿದ್ರು ಒಂದು ನಂಬಿಕೆ BJPಗರದು. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಈಗ ಅವ್ರಿಗೆ ಬೇರೆ ಆಪ್ಷನ್ ಉಳಿತಾ ಇಲ್ಲ. ಇಲ್ಲಿ ಲಿಂಗಾಯತದಂತೆ ಈಗಾಗಲೇ ಗೊತ್ತಿದ್ದಂಗೆ ನಮ್ಮ ಯಡಿಯೂರಪ್ಪನವರು ಮಾತನ್ನು ಹಾಕಿದ್ದಾರೆ, ಅವ್ರನ್ನ ತಂದಿಟ್ಟಿದ್ದಾರೆ. ಇನ್ನು OBCಯಲ್ಲಿ BJPಯಲ್ಲಿ ಯಾರಿದ್ದಾರಪ್ಪ ಅಂತ ಹೇಳ್ಕೊಳ್ಳುವಂಥ ನಾಯಕರು, ಅದರಲ್ಲೂ ಸಿದ್ದರಾಮಯ್ಯರಿಗೆ ಸಮಸಮವಾಗಿ ನಿಲ್ಲುವಂಥ ಹಿಂದುಳಿದ ನಾಯಕರು ಯಾರಿದ್ದಾರೆ? ಇದೇ ಬಂದಿದ್ದಕ್ಕೆ ಕಷ್ಟ. ಯಾಕಂದ್ರೆ ಒಕ್ಕಲಿಗರದಾಯಿತು, ಲಿಂಗಾಯತರ MB ಪಾಟೀಲ್ ಆಯಿತು, ಸ್ವಲ್ಪ ಏನೋ MB ಪಾಟೀಲರು ಹೆಚ್ಚು ಕಡಿಮೆ, ಮತ್ತು ಯಾರು GB ಪಾಟೀಲ್ ಅವರು ಇದ್ದಾರೆ, ಅವರು ಸ್ವಲ್ಪ ಏನೋ ಎಲ್ಲೊಬ್ಬರಿಗೂ ಸ್ವಲ್ಪ ಅಲ್ಲೇ ಇಲ್ಲೇ ಹೊಡೆತ ಕೊಡ್ಬೋದು ಅಂತೇಳಿ ಸ್ವತಃ ಸಿದ್ದರಾಮಯ್ಯನವರು ಹಿಂದೆ ಲಿಂಗಾಯತ ಒಂದು ಧರ್ಮ ಮಾಡೋ ನೆಲೆಗಟ್ಟಿನಲ್ಲ ಆ ಟೈಮ್ದಲ್ಲಿ ಹೊಡೆತ ತಿಂದ್ರು ಅವರು 2018ರಲ್ಲೇ. ಬಟ್ ಇವತ್ತು ಅದು ಹೆಲ್ಪ್ ಆಗುವಂಗೆ ಕಾಣ್ತಾ ಇದ್ದಾವೆ. ಹೀಗಾಗಿ BJPಗೆ ದೊಡ್ಡ ಒಂದು ಸಂಕಟ ಬಂದು ನಿಂತದೆ ಇವತ್ತು ಈ ಹೊಸ ದಾಳದಿಂದಾಗಿ. ರಾಹುಲ್ ಗಾಂಧಿ ಎಲ್ಲ ವಿಚಾರ ಮಾಡಿದ್ರೆ ಈ ದಾಳ ಹಾಕಿಬಿಟ್ಟಿದ್ದಾರೆ. ಅಂದ್ರೆ ರಾಹುಲ್ ಗಾಂಧಿಯವರಿಗೆ ಆಗಲಿ ಇನ್ನೊಬ್ಬರಿಗೆ ಆಗಲಿ ಸಹಜವಾಗಿ ಒಕ್ಕಲಿಗರ ಕಡೆಯಿಂದ, ಒಕ್ಕಲಿಗರ ಲಾಬಿ ಕಡೆಯಿಂದ ಬರ್ಬೋದು. ಹಾಗೆ HD ಕುಮಾರಸ್ವಾಮಿಗಳು ಅವ್ರ ಪರ ಬಂದ ಒಂದು ಅಲ್ಲದ ಭಾಗದಲ್ಲೇ ಒಂದು 35-40 ಸೀಟು ಬರ್ಬೋದು ಅನ್ನುವಂಥದ್ದು ಒಂದು ತರ್ಕದು. ಆದರೆ ಈಗ ಅದು ಅಷ್ಟು ಪ್ರಮಾಣದಲ್ಲಿ ಬರ್ತದೆ. ಈಗಿರೋ 19 ಸ್ಥಾನದಲ್ಲಿ ಬರ್ತಾವೆ ಅನ್ನೋದು ಹೊಸ ಚರ್ಚೆಗಳು ಶುರುವಾಗಿಬಿಟ್ಟಿದ್ದಾವೆ. ಈ ನೆಲೆಗಟ್ಟಿನಲ್ಲೇ ಏನಾದರೂ ಇಲ್ಲಪ್ಪ, ನಮ್ಮ ಪ್ಲ್ಯಾನ್ ಏನೋ ಮೊದಲಿತ್ತು, ಅದನ್ನು ಮಾಡೋದು ಯೋಗ್ಯ. OBC ಅಂತ ಏನು ಎಷ್ಟು ಮಟ್ಟಿಗೆ ಬರ್ತಾವೆ ಗೊತ್ತಿಲ್ಲ. ಮತ್ತು OBC ನಾಯಕರು ಯಾರೂ ಇಲ್ಲ ಕರ್ನಾಟಕದಲ್ಲೇ, BJPಯಲ್ಲಿ ಅದರಲ್ಲೂ. ಹೀಗಾಗಿ ಇರುವುದೇನಪ್ಪ ಅವರಲ್ಲೇ ಒಂದು ದಾಳ ಹಾಕೋದು ಅಂದರೆ